ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಲಾಸ್ಟ್ ತಿಂಗಳಲ್ಲಿ ರೇಷನ್ ಕಾರ್ಡ್ನಲ್ಲಿ ಏನು ರೇಷನ್ ತೊಗೋಬೇಕಾದ್ರೆ ಮೋಸ ಹೋಗಿದ್ದೀರಿ, ಆಲ್ಮೋಸ್ಟ್ ಆಲ್ 100ಕ್ಕೆ 90ರಷ್ಟು ಜನ ಹೋಗಿದ್ದಾರೆ. ಆದರೆ ಈ ತಿಂಗಳ ಈ ತಪ್ಪು ಮಾಡಬೇಡಿ. ಯಾಕಂದರೆ ನೋಡಿ, ರೇಷನ್ ತೊಗೋಕ್ಕಿಂತ ಮುಂಚೆ ನಾ ಹೇಳಿರೋ ಈ ಟ್ರಿಕ್ಸ್ನ ಯೂಸ್ ಮಾಡಿ. ಯಾಕಂದರೆ ಸೆಂಟ್ರಲ್ ಕಾರ್ಡು ಮತ್ತು ಸ್ಟೇಟ್ ಕಾರ್ಡ್ ಅಂತ ಎರಡಿದೆ. ಅದರಲ್ಲಿ ಅಂತ್ಯೋದಯ ಕಾರ್ಡಿಗೆ 35 ಓಲ್ಡ್ ಬರ್ತಿದ್ರೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತೆ 35 ಬರುತ್ತೆ. ಟೋಟಲ್ 70 kg ಬರುತ್ತೆ. ಮತ್ತು ಈಗ ನಾರ್ಮಲ್ BPL ಕಾರ್ಡ್ಗಳಿಗೆ ಯಾವ ಥರ ಚೆಕ್ ಮಾಡೋದಂತ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದೇ ಥರ ಚೆಕ್ ಮಾಡಿ. ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ತೊಗೊಳ್ಳಿ. ಈಗೇನು ನಾನು ಮಾತಾಡೋ ಮುಂಚೆ ಯಾವ್ಯಾವ ಥರ ಆಹಾರ ಅಂತ ಟೈಪ್ ಮಾಡಿ ಯಾವ್ಯಾವ ಆಪ್ಷನ್ ತೊಗೊಂಡೆ ಅದರ ಪ್ರಕಾರ ತಂದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ತಂದು ವಿದೌಟ್ OTP ಅಂತ ಕೊಟ್ಟು ರೇಷನ್ ಕಾರ್ಡ್ ನಂಬರ್ ಹಾಕಿ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟ ಮೇಲೆ ನೋಡಿ, ಇಲ್ಲಿದೆ ನೋಡಿ, ಏನಿದೆ ರೇಷನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಮಂತ್ ಆಫ್ ಜೂನ್ 2026 ಮೆಂಬರ್ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. 6 ಜನಕ್ಕೆ ಕರ್ನಾಟಕ ಗೌರ್ಮೆಂಟಿಂದ 60 kg, NFSA ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ 30 kg, 5 kg ಎಕ್ಸ್ಟ್ರಾ. ಅಂದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಮಾತ್ರ ಇದು ಇರೋದು. ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ನೋಡಿ ಯಾವ ಥರ ಅಲಾಟ್ಮೆಂಟ್ ಆಗಿದೆ ರೇಷನ್ ಅಂತ ಚೆಕ್ ಮಾಡೋದು. ನೋಡಿ, ಇನ್ನೊಂದು ರೇಷನ್ ಕಾರ್ಡ್ ನಂಬರ್ ಹಾಕ್ತಾಯಿದ್ದೀನಿ, ಗೋ ಅಂತ ಹೋಗ್ಬಿಡ್ತಾಯಿದ್ದೀನಿ. ಅದು 6 ಜನದಾಯಿತು. ಈಗ ನೋಡಿ, 4 ಜನದಿಗೆ ಅನ್ನಭಾಗ್ಯ ಅಕ್ಕಿ ಕರ್ನಾಟಕ ಗೌರ್ಮೆಂಟಿಂದ, ಏನು ಕಾಂಗ್ರೆಸ್ ಗೌರ್ಮೆಂಟಿಂದ 40 kg ಬಂದಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ನೋಡಿ NFSA ಸ್ಕೀಮಿಂದ 20 kg, ಅಂದರೆ 5 kg ಎಕ್ಸ್ಟ್ರಾ ಒಬ್ಬರಿಗೆ. ಎಷ್ಟು ಜನ ಇರ್ತೀರಿ BPL ಕಾರ್ಡ್ಗೆ? 5 ಜನ, 5 kg ಎಕ್ಸ್ಟ್ರಾ. ನಾರ್ಮಲಾಗಿ ಕಾಂಗ್ರೆಸ್ ಗೌರ್ಮೆಂಟ 10 kg ಕೊಡ್ತಾರೆ. ನೋಡಿ, ಇದು ಆಯಿತು. ಆದಮೇಲೆ ರೇಷನ್ ಕಾರ್ಡ್ ನಂಬರ್ ಇನ್ನೊಂದು ಆಗ್ತಿದ್ವಿ, ಗೋ ಅಂತ ಕೊಡ್ತೀವಿ. ಗೋ ಅಂತ ಕೊಟ್ಟ ಮೇಲೆ ನೋಡಿ, ಇದು ಮೆಂಬರ್ KYC ಇದು ಆಲ್ಮೋಸ್ಟ್ ಆಲ್ ಆ್ಯಕ್ಟಿವ್ ಇದೆ. KYC ಡನ್ 0 ಇರೋದ್ರಿಂದ ಇದೇನಿದೆ ಇದಕ್ಕೆ ರೇಷನ್ ಅಲಾಟ್ಮೆಂಟ್ ಆಗಿಲ್ಲ. ಯಾಕಂದರೆ ಇದು APL ಕಾರ್ಡ್ ಇರೋದ್ರಿಂದ ಇದಕ್ಕೆ ರೇಷನ್ ಕಾರ್ಡ್ ಅಲಾಟ್ಮೆಂಟ್. ನೋಡಿ, ಲಾಸ್ಟ್ ಮೇ ತಿಂಗಳಲ್ಲಿ ಯಾರ್ಯಾರು ಮೋಸ ಹೋಗಿದ್ದೀರಿ, ಆಲ್ಮೋಸ್ಟ್ ಆಲ್ 100ಕ್ಕೆ 90 ಜನ ಗೊತ್ತೇ ಇಲ್ಲ. ಹಿಂಗಾಗಿ ಈ ವಿಡಿಯೋನ ಮಾಡಲಾಯಿತು. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.